ನಾವೀಗ ಬಂದಿದ್ದೀವಿ ಡೆಲ್ಲಿ ಇಂಡಿಯಾ ಗೇಟ್. ಇಂಡಿಯಾ ಗೇಟ್ ಯಾವ ತರ ಇರುತ್ತೆ ತೋರಿಸ್ತೀನಿ. ಇಲ್ಲಿ ವಿಶೇಷ ಏನು, ಯಾವ ತರ ಬರೋದು ಇಲ್ಲಿಗೆ ವಿಸಿಟ್ ಆಗೋದು ಅಂತ ಎಲ್ಲ ಫುಲ್ ವಿಡಿಯೋ ಮಾಡ್ತಿದ್ದೀನಿ. ಎಲ್ಲ ಫುಲ್ ವಿಡಿಯೋ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಯಾರು ಮಿಸ್ ಮಾಡ್ದಂಗೆ ಕಂಪಲ್ಸರಿ ವಿಡಿಯೋ ನೋಡಿ. ಸೊ ಗೈಸ್ ನೋಡೋಣ, ಇನ್ನು ಜಾಸ್ತಿ ನೋಡೋಣ ಏನೇ ಇಲ್ಲೇ ಹೆಂಗಿರುತ್ತೆ ಅಂತ ನೋಡೋಣ. ಗೈಸ್ ದಿಸ್ ಇಸ್ ಇಂಡಿಯಾ ಗೇಟ್, ನಂಬರ್ 1 ಇಂಡಿಯಾ ಗೇಟ್. ಕಮ್ ಟು ಡೆಲ್ಲಿ. ಸೊ ಆಕ್ಚುಲಿ ಇದು ಏರ್ಪೋರ್ಟ್ ಕಾಣ್ದಂಗೆ ಕಾಣ್ತಿದೆ, ಬಟ್ ಇದು ಏರ್ಪೋರ್ಟ್ ಅಲ್ಲ. ಸೊ ನಾನು ಪ್ರೆಸೆಂಟ್ ಈಗ ರಾಜೀವ್ ಚೌಕಲ್ಲಿ ಇದ್ದೀನಿ. ಸೊ ಇಲ್ಲಿ ರಾಜೀವ್ ಚೌಕಿಂದ ಹೋದರೆ ನಮಗೆ ನಿಯರ್ ಆಗುತ್ತೆ. ಸೊ ಫೈನಲಿ ನಮ್ಮ ಮೆಟ್ರೋ ಬಂದೇ ಬಿಟ್ವಿ. ಸೊ ಇವಾಗ ಇದರಿಂದ ಹೋಗ್ಬೇಕಾಗ್ತದೆ. ಸೊ ನೋಡಿ ಗಾಯ್ಸ್ ಯಾವ ಥರ ಇದೆ ಮೆಟ್ರೋ, ಡೆಲ್ಲಿ ಮೆಟ್ರೋ. ಇದು ಕೂಡ ಇಲ್ಲಿ ಕೂಡ ಯೆಲ್ಲೋ ಲೈನ್, ಪಿಂಕ್ ಲೈನ್, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಇರ್ತದೆ. ಸೊ ಇಲ್ಲಿ ಕೂಡ ಡಿಫ್ರೆಂಟ್ ಲೈನ್ಸ್ ಇರ್ತವೆ ಗಾಯ್ಸ್. ಇಂಡಿಯನ್ ಮೆಟ್ರೋ ಗಾಯ್ಸ್. ಸೊ ಮೆಟ್ರೋದಿಂದ ನೋಡಿ ನೀವು ಯಾವ ರೀತಿ ಕಾಣಿಸುತ್ತೆ ಅನ್ನೋದು. ಸೊ ನಾವು ಮೆಟ್ರೋದಿಂದ ಸ್ಟಾರ್ಟ್ ಆಗಿದ್ದೀವಿ. ಸೊ ನಾವು ಮೆಟ್ರೋದಿಂದ ಬಂದರೆ ನಮಗೆ ಆರಾಮ್ಸೆ ಬರ್ಬೋದು. ಇದರಲ್ಲೂ ಕೂಡ AC ಇರ್ತದಲ್ಲ, ಆರಾಮಾಗಿ ಬರ್ಬೋದು. ಬಟ್ ಇಲ್ಲಿ ಮೆಟ್ರೋದಲ್ಲಿ ಏನಂತಂದರೆ ಡೆಲ್ಲಿಯಲ್ಲಿ ಸೊ ಹೆವಿ ಕ್ರೌಡ್ ಇರ್ತದೆ ಗೈಸ್. ನೀವು ಯಾವಾಗ ನಾವು ಹೋಗಿ ಡೆಲ್ಲಿಯಲ್ಲಿ ಮತ್ತೆ ಹೆವಿ ಕ್ರೌಡ್ ಇರ್ತದೆ. ಸೊ ನೋಡ್ತಿದ್ದಲ್ಲ ಯಾವ ರೀತಿ ಕ್ರೌಡ್ ಇದೆ ಅನ್ನೋದಿಲ್ಲಿ. ಇಂಡಿಯಾ ಗೇಟ್ಗೆ ಹೋಗಬೇಕು ಅಂತಂದರೆ ಸೊ ನಮಗೆ ಮೆಟ್ರೋ ಸ್ಟೇಷನ್ ಇಂಡಿಯಾ ಗೇಟ್ ಅಂತಲೇ ಇರ್ತದೆ. ಸೊ ನಾವು ಅಲ್ಲಿ ಇಳ್ಕೊಂಡು ಆಟೋ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಡೆಲ್ಲಿಯಲ್ಲಿ ನೋಡಿ ಯಾವ ರೀತಿ ವ್ಯೂ ಪಾಯಿಂಟ್ಸ್ ಇರ್ತವೆ ಅನ್ನೋದು. ಆ್ಯಕ್ಚುಲಿ ಇಂಡಿಯಾ ಗೇಟ್ಗೆ ಫಾರಿನರ್ಸ್ ಕೂಡ ಬಂದು ವಿಸಿಟ್ ಆಗ್ತಾರೆ ಗಾಯ್ಸ್. ಆಟೋ ನಾವು ಫೈನಲ್ ಆಗಿ ಡೆಲ್ಲಿ ಗೇಟ್ಗೆ ಎಂಟ್ರಿ ಕೊಡ್ತಾರ ನಾವು ಎಲ್ಲಾದ್ರೂ ಬರೀ ಜೋಡಿನ ಕಾಣಿಸ್ಕೊಂತೇವೆ ಗುರು. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಸೊ ಮುಂದೆ ನೋಡೋಣ ಇನ್ನು ಯಾರ್ಯಾರು ಕಾಣಿಸ್ತೇವೆ, ಏನೇನು ಕಾಣಿಸುತ್ತೆ ಅಂತ. ಇನ್ನೊಂದೇನು ಗೊತ್ತಾ, ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಪ್ಲೇಸ್ ನೋಡೋಕ್ಕಂತ ಬಂದಿರೋದಿಲ್ಲ, ಫೋಟೋಗೋಸ್ಕರ ಅಂತ ಬಂದಿರ್ತಾರೆ. ಫೋಟೋ ಮತ್ತು ವಿಡಿಯೋಗೋಸ್ಕರ ಬಂದಿರ್ತಾರೆ. ಸೊ ನನ್ನಂಗೆ ನಂತರ ಸೊ ನೋಡಿ ಗಾಯ್ಸ್ ಇಲ್ಲಿ ಕೂಡ ಫುಲ್ಲು ಕ್ರೌಡ್ ಇದೆ. ಸೊ ನೋಡಿ ಎಲ್ಲ ಪ್ರತಿಯೊಬ್ಬರು ಸೆಲ್ಫಿ ತಗೊಂತವ್ರೆ. ನೋಡಿ ಎಲ್ಲರೂ ಹೆಂಗ್ ಸೆಲ್ಫಿ ತೆಗಿತಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಗಾಯ್ಸ್ ನೋಡಿ ಇಂಡಿಯಾ ಗೇಟ್ ಪಕ್ಕದಲ್ಲೇ ಈ ಥರ ಒಂದು ಸಣ್ಣದು ಕೊಳ ಇದ್ದಂಗೆ ಇರ್ತದೆ, ತೊಟ್ಟಿ ಮಾದರಿ ಇರ್ತದೆ. ಸೊ ನಮ್ಮೂರ ಕಡೆ ಈ ಥರ ಇದ್ದಿದ್ರೆ ನಾವು ಚಡ್ಡಿ ಬಿಚ್ಚಿ ಆವಾಗ ಎಗರ್ಕೊಂತಿದ್ವಿ ನೀರಿಗೆ. ಸೊ ನೋಡಿ ಇದ್ರ ಪಕ್ಕ ನಮಗೆ ಪಾರ್ಕು ಕೂಡ ಇರ್ತದೆ. ಸೊ ಭಾಳ ದೊಡ್ಡದಾಗೈತೆ ಪಾರ್ಕು ಕೂಡ. ಸೊ ಅದೆಲ್ಲ ನೋಡ್ಕೊಂಬರೋಣ ಮುಂದೆ ಹೋಗಿ ಏನೇನೈತೆ ಅನ್ನೋದು. ಅಕ್ಕ ಒಂಚೂರು ಸೈಡ್ ನಿಂತ್ಕೊಡಿ ಅಕ್ಕ ಪ್ಲೀಸ್. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್. ಸೊ ಫೈನಲಿ ನಮ್ಮ ಮ್ಯಾಮ್ನ ನೋಡಿಕೊಂಡು ಮುಂದೆ ಕಸದ ಬುಟ್ಟಿ ದಾಟ್ಕೊಂಡು ಸೊ ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಥರ ಐತೆ. ಸೊ ಜಸ್ಟ್ ಇದು ಶೋಕಿಗೆ ಅಷ್ಟೇ. ನೋಡಿ ಅಣ್ಣ ಎಷ್ಟು ಕ್ಲೀನಾಗಿ ಫೋಸ್ ಕೊಡ್ತಾವೆ ನೀರು ಫೋಟೋಗೆ. ನೋಡಿದ್ರಲ್ಲ ನಮ್ಮ ಮೇಡಮ್ಗಳು ಹೆಂಗಿದ್ದಾರೆ ಅಂತೇಳಿ.
ಸೊ ಇಲ್ಲಿ ಸೈಡಲ್ಲಿ ಅದೇ ಹೇಳಿದ್ರೆ ಎಷ್ಟೊತ್ತು ನೀರು ಉಕ್ತಿರ್ತೈತಿ. ನೀರು ಉಕ್ಕೋದಲ್ಲ, ಜಸ್ಟ್ ಅಲ್ಲಿ ಕೆಳಗಡೆ ನಾವು ಪೈಪ್ ಲೈನ್ ಹಾಕಿರಬೇಕು ಮೇ ಬಿ. ಸೊ ಅದರಿಂದ ನೀರು ಬರ್ತಾ ಇರ್ತದೆ. ಸೊ ಫೈನಲಿ ಡೆಲ್ಲಿ ಗೇಟು ಈ ರೇಂಜಿಗೆ ಇರುತ್ತದೆ. ಇಲ್ಲಿ ಕ್ರೌಡು ಮಾತ್ರ ಯಾವಾಗಾದರೂ ಮಸ್ತ್ ಇರ್ತದೆ ಗುರು. ಇಲ್ಲಿ ಕ್ರೌಡ್ ಮಾತ್ರ ಕಡಿಮೆನೇ ಆಗಲ್ಲ. ಸೊ ಅದೇ ರೀತಿ ನಾನು ಈ ರೋಡ್ನ ನೋಡಿ ಈ ರೋಡಲ್ಲಿ ಏನಾರ ಫ್ಲೈಟ್ ಹೋಗುತ್ತಾ ಅಂತ ನೋಡ್ತಿದ್ದೆ. ಸೊ ಅದೇ ರೀತಿ ನಾವು ಇಲ್ಲಿ ಒಂದು ಅಂಡರ್ ಪಾಸ್ ಇರ್ತದೆ. ಸೊ ಈ ಅಂಡರ್ ಪಾಸಲ್ಲಿ ಹೋದರೆ ನಾವು ಇಲ್ಲಿನ ವಿಶೇಷತೆ ಎಲ್ಲ ಒಂದು ಬೋರ್ಡಲ್ಲಿ ತುಂಬಿ ಅಲ್ಲಿ ನೇತಾಕಿರ್ತಾರೆ, ನೋಡ್ಬೋದು ಯಾವ ರೀತಿ ಇರ್ತದೆ ಅನ್ನೋದು. ಸೊ ತೋರಿಸ್ತೀನಿ, ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಯಾವ ರೀತಿ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಇಂಡಿಯಾ ಗೇಟು ಯಾವ ರೀತಿ ಸೃಷ್ಟಿ ಮಾಡಿದ್ರು, ಯಾವ ರೀತಿ ಬಿಲ್ಡ್ ಮಾಡಿದ್ರು ಅನ್ನೋದನ್ನ ಇಲ್ಲಿ ಜಸ್ಟ್ ಪಿಕ್ಚರ್ ಮಾಡೋರು ಅಷ್ಟೇ. ಜಸ್ಟ್ ಲೈಕ್ ಎಷ್ಟು ಸ್ಟೋರಿ ಥರ ಬರ್ತವ್ರೆ. ಸೊ ನೋಡಿ ಯಾವ ರೀತಿ ಕನ್ಸ್ಟ್ರಕ್ಷನ್ ನಡೀತು, ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ರು ಅನ್ನೋದು ಇಲ್ಲೆಲ್ಲ ಶೋ ಆಗ್ತೀವಿ. ಸೊ ಟೋಟಲಿ ಇದೇನಪ್ಪ ಅಂತಂದರೆ ಇಂಡಿಯಾ ಗೇಟು ಯಾವ ರೀತಿ ಬಿಲ್ಡ್ ಮಾಡಿದ್ರು ಅನ್ನೋದು ಅಲ್ಲಿ ವಿಶೇಷತೆ ಎಲ್ಲ ಅಲ್ಲಿ ಬೋರ್ಡಲ್ಲಿ ಬರ್ದಿಕ್ಕವ್ರು ಅಷ್ಟೇ. ಸೊ ನೋಡಿ ಇಷ್ಟೊತ್ತು ನೋಡ್ಕೊಂಬಂದವಲ್ಲ, ಮೀನ್ಸ್ ಸ್ವಿಮ್ಮಿಂಗ್ ಪೂಲ್ ಥರ ಐತಲ್ಲ, ವಾಟರ್ ಫಾಲ್ಸ್ ಅಂತ ಇಲ್ಲ ಅದು. ಸೊ ಇಲ್ಲಿ ಮಾತ್ರ ಎಲ್ಲಿ ನೋಡಿದ್ರು ಬರೀ ಕಪಲ್ಸು. ಫೈನಲಿ ನಾವು ಅದ್ರ ಪಕ್ಕದಲ್ಲಿ ಬಂದರೆ ಇಲ್ಲೊಂದು ದೊಡ್ಡದಾಗಿ ಪಾರ್ಕ್ ಇರ್ತದೆ. ಅದೇ ರೋಡ್ ಹೇಳದ್ನಲ್ಲ ಅದ್ರ ಪಕ್ಕ. ಸೊ ಇದ್ರ ಪಾರ್ಕ್ ಇರ್ತೀವಿ. ಸೊ ಅಲ್ಲಿ ದೂರದಲ್ಲಿ ಕಾಣಿಸ್ತಿರೋದು ಇಟ್ಸ್ ಲೈಕ್ ಎಮರ್ಜೆನ್ಸಿ ವಾಶ್ರೂಮ್. ಸೊ ನಾವು ಅದನ್ನ ಎಮರ್ಜೆನ್ಸಿಯಾಗಿ ಬಳಸ್ಕೋಬೋದು. ಸೊ ನೋಡಿ, ಸೊ ಇದು ಇವತ್ತಿನ ವಿಡಿಯೋ. ಸೊ ಇಲ್ಲಿ ಕಾಣಿಸ್ತಿದ್ದಿಲ್ಲ ಸ್ಟ್ಯಾಚು, ಇದು ಯಾರು ಸ್ಟ್ಯಾಚು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಲೇಬೇಕು. ಸೊ ನೋಡೋಣ ಎಷ್ಟು ಜನಕ್ಕೆ ಗೊತ್ತು ಅನ್ನೋದು. ಸೊ ಇದು ಟೋಟಲ್ ಇಂಡಿಯಾ ಗೇಟ್ನ ವ್ಯೂ ಪಾಯಿಂಟ್ ಆಗಿರ್ತದೆ. ಸೊ ಇಷ್ಟೇ ಇರೋದಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.